ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಬ್ಲಾಗ್. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಷ್ಟ ಆದರೆ ಲೈಕನ್ನು ಸಹ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ನನ್ನ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಡಿಟಾಕ್ಸ್ ಡ್ರಿಂಕ್ಸಿಂದ ನನ್ನ ಒಂದು ದಿನವನ್ನು ಶುರು ಮಾಡ್ತಾ ಇದ್ದೀನಿ. ನಾನು ಡೈಲಿ ತಗೊಳ್ಳೋ ಹಾಗೆ ನೆಲ್ಲಿಕಾಯಿ ಮತ್ತು ಬೀಟ್ರೋಟಾಗೆ ಕ್ಯಾರೆಟ್ ಮಿಕ್ಸ್ ಆಗಿರ್ತಕ್ಕಂಥ ಈ ಒಂದು ಐಸ್ ಕ್ಯೂಬಿಂದ ಈ ಒಂದು ಡಿಟಾಕ್ಸ್ ಡ್ರಿಂಕಿಂದ ನನ್ನ ದಿನವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಸ್ಟವನ್ನು ಹಚ್ಚಿ ಅದರ ಮೇಲೆ ಒಂದು ಕುಕ್ಕರ್ ಇಟ್ಟು 1 ಕಪ್ಪಷ್ಟು ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ. ಇವತ್ತು ಹಾಲನ್ನು ಯೂಸ್ ಮಾಡಿಕೊಂಡು ಪೊಂಗಲನ್ನು ಮಾಡ್ತಕ್ಕಂಥದ್ದನ್ನು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ಅದನ್ನು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರಾದರೂ ಹಾಲನ್ನು ಯೂಸ್ ಮಾಡಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. 1 ಕಪ್ಪು ಹೆಸರು ಬೇಳೆ ತಗೊಂಡು ಅದನ್ನು ನೀಟಾಗಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ, ಹಸಿ ಸ್ಮೆಲ್ ಹೋಗೋ ತನಕ. ಇದಾದ ನಂತರ ಸ್ಟವನ್ನು ಆಫ್ ಮಾಡಿದ್ದಕ್ಕೆ 1 ಕಪ್ಪಷ್ಟು ಅಕ್ಕಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. 1:1 ಸೇರಿಸ್ಕೋಬೋದು, ಅಥವಾ ರೈಸನ್ನು ಸ್ವಲ್ಪ ಕಡಿಮೆ ತೊಗೊಂಡ್ರೂ ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದು ಬಿಸಿ ಆರೋದಕ್ಕೆ ಬಿಟ್ಟು ನಂತರ ಬೇಳೆ ಮತ್ತು ಅಕ್ಕಿ ಎರಡನ್ನೂ ಸಹ ನೀಟಾಗಿ ತೊಳ್ಕೊಳ್ತೀನಿ. ತೊಳೆದಾದ ನಂತರ 1 ಕಪ್ಪು ಬೇಳೆಗೆ 6 ಕಪ್ಪು ನೀರನ್ನು ಹಾಕ್ಕೊಳ್ತೀನಿ. ನಂತರ ಬೇಕಂದರೆ ಹಾಕ್ಕೋಬೋದು, ಫಸ್ಟೇ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಅದಾದ ನಂತರ ವಿಸಲ್ಲು ಕೂಡ ಅಷ್ಟೇ, ಒಂದೇ ವಿಸಲ್ ಬಂದರೆ ಸಾಕಾಗುತ್ತೆ. ಇದ್ರ ಜೊತೆ ಒಂದು 5-6 ಮೆಣಸಿನಕಾಯಿಗಳು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ವಿಸಲನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ಬರೋದಕ್ಕೆ ಮಾತ್ರ ಬಿಡ್ತೀನಿ. ಯಾಕಂದರೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಹಾಗಾಗಿ ಅಷ್ಟೇ ಸಾಕಾಗುತ್ತೆ. 1 ವಿಸಲ್ ಬೇಕಂದರೆ ನಂತರ ಬೇಯಿಸ್ಕೋಬೋದು, ಅಷ್ಟಕ್ಕೆ ನಾನು ಬಿಡ್ತಾ ಇದ್ದೀನಿ. ಬಿಡುತ್ತೆ ಬೆಂದಿರೋದು ಸಾಕಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಬೇಯಿಸ್ಕೋಬೋದು, ಆದರೆ ತುಂಬ ಬೆಂದೋದ್ರೆ ಚೆನ್ನಾಗಿರಲ್ಲ. ಅದಾದ ನಂತರ ಇಲ್ಲಿ ನಾನು ಕಾಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ತುಂಬ ಚೆನ್ನಾಗಿ ಮಧ್ಯೆ ತಿನ್ನೋದಕ್ಕೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಕಾಯನ್ನು ಸಹ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪೀಸ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಕರಟವನ್ನು ಸಹ ಎತ್ತಿಟ್ಕೊಂಡ್ರೆ ನಾವು ಧೂಪ ಹಾಕೋದಕ್ಕೆ ಸಹ ಇದು ಬೇಕಾಗುತ್ತೆ. ಈ ರೀತಿ ಕಾಯನ್ನು ಕಟ್ ಮಾಡಿಕೊಂಡೆ ಸಣ್ಣದಾಗಿ. ಅದಾದ ನಂತರ ನಾನಿಲ್ಲಿ ಚಟ್ನಿಯನ್ನು ಸಹ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಇಷ್ಟಪಡೋರು ಚಟ್ನಿ ಪ್ರಿಪೇರ್ ಮಾಡ್ಕೊಬೋದು, ಅಥವಾ ರಾಯ್ತ ಇಷ್ಟಪಡ್ತಕ್ಕಂಥವ್ರು ರಾಯ್ತವನ್ನು ಪ್ರಿಪೇರ್ ಮಾಡ್ಕೊಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಪ್ರಿಪೇರ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಯಾವುದೇ ಮಾಡಿದ್ರೂ ಸಹ ತಿಂತಾರೆ, ಹಾಗಾಗಿ ನಾನು ಇವತ್ತು ಚಟ್ನಿಯನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಎಲ್ಲರೂ ಮಾಡೋ ಥರನೇ ಮೊದಲು ಕಾಯನ್ನು ಹಾಕ್ಕೊಂಡು ಒಂದಿಡಿ ಕಡಲೆಪಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆ ಪುದೀನ ಮತ್ತು ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಚಿಗೆ ತಕ್ಕಷ್ಟು ಈ ರೀತಿ ನೈಸಾಗಿ ಪೇಸ್ಟನ್ನು ನುಣ್ಣಗೆ ಚಟ್ನಿಯನ್ನು ರುಬ್ಕೊಂಡಿದ್ದೀನಿ. ಇದಾದ ನಂತರ ಅದು ವಿಸಲ್ ಸಹ ಬಂದಾಗಿತ್ತು, ಆರೋದಕ್ಕೆ ಬಿಟ್ಟಿದ್ದೆ. ಇವಾಗ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೆಣಸನ್ನು ಡೈರೆಕ್ಟು ಉಂಡೆನೇ ಹಾಕಲ್ಲ, ಸ್ವಲ್ಪ ಕ್ರಷ್ ಮಾಡಿ ಹಾಕ್ತೀನಿ. ಮೊದಲಿಗೆ ತುಪ್ಪವನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕ್ರಷ್ ಮಾಡಿದಂಥ ಮೆಣಸನ್ನು ಸಹ ಹಾಕಿದ್ದೀನಿ. ಇದಾದ ನಂತರ ಗೋಡಂಬಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಎಷ್ಟೇ ಹಾಕಿದ್ರೂ ಒಳ್ಳೆಯದೇ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಪುದೀನ, ಕಟ್ ಮಾಡಿದಂಥ ಕಾಯನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದಾದ ನಂತರ ವಿಸಲ್ ಸಹ ಬಿಟ್ಟಿತ್ತು. ಇವಾಗ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನಾನು ಹಾಲನ್ನು ಸೇರಿಸ್ಕೊಳ್ತೀನಿ. ನಾವು ನಾರ್ಮಲ್ ಪೊಂಗಲ್ ಮಾಡೋದಕ್ಕಿಂತ ಈ ರೀತಿಯಾಗಿ ಹಾಲನ್ನು ಸೇರಿಸಿ ಮಾಡೋದ್ರಿಂದ ತುಂಬಾ ರುಚಿ ಬರುತ್ತೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಟೈಮ್ ಟ್ರೈ ಮಾಡಿ ನೋಡಿ, ರುಚಿ ಹೇಗೆ ಬಂತು ಅಂತ ಸಹ ಹೇಳಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಚಟ್ನಿ ಇಲ್ಲ ಅಂತ ಹೇಳಿದ್ರು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು, ಯಾಕಂದರೆ ರುಚಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗಾಗಿ ಒನ್ ಟೈಮ್ ಟ್ರೈ ಮಾಡಿ. ನಮ್ಮ ಮನೇಲಿ ರುಚಿ ತುಂಬಾ ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದಾದ ನಂತರ ಮಕ್ಕಳು ಸ್ಕೂಲಿಗೆ ಹೋದ ನಂತರ ಮೊದಲಿಗೆ ಇನ್ನೂ ನೆನ್ನೆ ಬಾಕಿ ಇದ್ದಂಥ ಕೆಲಸಗಳನ್ನು ಸ್ವಲ್ಪ ಮುಗಿಸ್ಕೊಳ್ಳೋಣ. ದೇವ್ರ ಮನೆ ಕ್ಲೀನಿಂಗ್ ಇತ್ತು, ಅದಕ್ಕೆ ಮೊದಲೇ ಸೋಫಾ ಎಲ್ಲ ಕ್ಲೀನ್ ಮಾಡೋಣ, ಅದನ್ನ ನೆನೆಸೋಣ ಅಂಥೇಳಿ ಸೋಫಾ ಕವರೆಲ್ಲ ನೆನೆಸೋಕ್ಬಿಟ್ಟು
ನಂತರ ಸ್ನಾನ ಮುಗಿಸ್ಕೊಂಡು ಮೊದಲು ಪೂಜೆ ರೂಮನ್ನು ಕ್ಲೀನ್ ಮಾಡೋಣ ಅಂತ ಬಂದೆ. ಸ್ನಾನ ಮಾಡಿದ ತಕ್ಷಣವೇ ನಾವು ಪೂಜೆ ರೂಮನ್ನು ಕ್ಲೀನ್ ಮಾಡ್ತೀವಿ, ಬೇರೆ ಯಾವುದೇ ಕೆಲಸಗಳನ್ನು ಸಹ ಮಾಡಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಪೂಜೆ ಸಾಮಾನುಗಳನ್ನೆಲ್ಲ ತೆಗಿತಾ ಇದ್ದೀನಿ. ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ಹಾಗೆ ಹಿಂದೆನೇ ನವರಾತ್ರಿನೂ ಸಹ ಬರೋದ್ರಿಂದ ಎಲ್ಲ ಪೂಜೆ ಸಾಮಾನುಗಳನ್ನು ಇವತ್ತೇ ಸಹ ಕ್ಲೀನ್ ಮಾಡ್ತೀವಿ. ಅಮಾವಾಸ್ಯೆಯಲ್ಲಿ ಪಿತೃಪಕ್ಷ ಇರೋದ್ರಿಂದ ಪಿತೃದೇವತೆಗಳನ್ನು ಸಹ ನಾವು ಪೂಜೆ ಮಾಡೋದ್ರಿಂದ ಹಾಗೆಯೇ ಬೇಕು ಅಂತೇಳಿದ್ರೆ ನವರಾತ್ರಿ ಹಿಂದಿನ ದಿನ ನವರಾತ್ರಿ ಮತ್ತು ಸೋಮವಾರ ನವರಾತ್ರಿ ಶುರುವಾದಾಗಲೂ ಬೇಕಾದರೆ ಮತ್ತೆ ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೋಬೋದು. ಆದರೆ ನಾವು ಮತ್ತೆ ಕ್ಲೀನ್ ಮಾಡಲ್ಲ. ಕಳಶ ದೀಪ ಇದೆಲ್ಲ ಬೇಕಂದರೆ ಕ್ಲೀನ್ ಮಾಡ್ಕೊಳ್ತೀವಿ ಅಷ್ಟೇ. ಇನ್ನು ಮಾಮೂಲಿ ದೇವರು ಮನೆಯನ್ನು ಕ್ಲೀನ್ ಮಾಡೋದೆಲ್ಲ ಏನೂ ಮಾಡಲ್ಲ. ಹಾಗಾಗಿ ಇವತ್ತೇ ಕ್ಲೀನ್ ಮಾಡ್ತಾಯಿದ್ದೀನಿ. ಪೂಜಾ ಸಾಮಗ್ರಿಗಳನ್ನು ಮಾತ್ರ ಮತ್ತೆ ತೊಳ್ಕೊಳ್ತಕ್ಕಂಥದ್ದನ್ನು ಮಾಡ್ತೀವಿ ಅಷ್ಟೇ. ಈ ನವರಾತ್ರಿ ಪೂಜೆಯಲ್ಲಿ ಘಟಸ್ಥಾಪನೆ ಮಾಡ್ತಕ್ಕಂಥವ್ರು ಇರ್ತಾರೆ, ಅಥವಾ ಅಖಂಡ ಜ್ಯೋತಿಯನ್ನು ಬೆಳೆಸ್ತಕ್ಕಂಥವ್ರು, ಅಖಂಡ ದೀಪವನ್ನು ಬೆಳಗಿಸ್ತಕ್ಕಂಥವ್ರು ಸಹ ಇರ್ತಾರೆ. ನಿಮಗೆ ಯಾವ ರೀತಿ ಅನುಕೂಲಗಳಿರುತ್ತೆ ಆ ರೀತಿಯಾಗಿ ಮಾಡಿ. ಕೆಲವ್ರಿಗೆ ನವರಾತ್ರಿಯನ್ನು ಆಚರಿಸ್ತಕ್ಕಂಥ ಸಂಪ್ರದಾಯಗಳಿರುತ್ತೆ, ಕೆಲವ್ರಿಗೆ ನವರಾತ್ರಿಯನ್ನು ಆಚರಿಸ್ತಕ್ಕಂಥ ಸಂಪ್ರದಾಯಗಳಿರಲ್ಲ. ಹಾಗೆ ಘಟಸ್ಥಾಪನೆ ಮಾಡ್ಬೋದಾ ಅಥವಾ ದೀಪಾರಾಧನೆ ಮಾಡ್ಬೋದಾ, ಅಖಂಡ ಜ್ಯೋತಿಯನ್ನು ಬೆಳಗ್ಬೋದಾ ಅನ್ನೋ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಖಂಡಿತವಾಗ್ಲೂ ಮಾಡ್ಬೋದು. ಯಾವುದೇ ಒಂದು ಪೂಜೆಗಳಿಗೆ ಪರಂಪರೆನೇ ಇರಬೇಕು ಅಂತೆಲ್ಲ ಏನೂ ಇಲ್ಲ. ಅದು ನಿಮ್ಮ ಮನಸ್ಸಿಗೆ ಮಾಡಬೇಕು ಅಂತ ಅನಿಸಿದ್ರೆ ಮನಃಶಾಂತಿನೂ ಸಹ ಸಿಗುತ್ತೆ, ಹಾಗೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸು ಸಹ ಸಿಗುತ್ತೆ. ಇದಕ್ಕೆ ಪರಂಪರೆನೇ ಇರಬೇಕು ಅಂತೆಲ್ಲ ಏನೂ ಇಲ್ಲ. ದೀಪ ಹಚ್ಚೋದಕ್ಕೆ ಶುರು ಮಾಡ್ತೀವಿ ಅಂತೇಳಿ ಮಾಡೋದಿದ್ರೆ ಖಂಡಿತವಾಗ್ಲೂ ಸಹ ಮಾಡ್ಕೋಬೋದು. ಮನೆಯಲ್ಲಿ ದೀಪವನ್ನು ಬೆಳಗ್ತಕ್ಕಂಥದ್ದು ಮನೆಯಲ್ಲಿನ ಅಂಧಕಾರ, ಮನಸ್ಸಿನಲ್ಲಿರ್ತಕ್ಕಂಥ ಅಂಧಕಾರ ಪ್ರತಿಯೊಂದನ್ನು ಕಳೀತಕ್ಕಂಥ ಒಂದು ಪ್ರತಿರೂಪ ಆಗಿರುತ್ತೆ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೀತಕ್ಕಂಥ ಒಂದು ಪ್ರತಿರೂಪ ಆಗಿರುತ್ತೆ. ಹಾಗಾಗಿ ದೀಪವನ್ನು ಹಚ್ಚೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಹೊಸ ದೀಪಗಳು ಬೇಕಂದರೆ ತಂದು ಹೊಸ ದೀಪಗಳನ್ನು ಸಹ ಹಚ್ಬೋದು, ಅಥವಾ ಇರೋದನ್ನೇ ಆಲ್ರೆಡಿ ಕಂಟಿನ್ಯೂ ಮಾಡ್ತಾಯಿದ್ರೆ ಅದೇ ದೀಪದಲ್ಲೂ ಸಹ ನಾವು ಆಲ್ರೆಡಿ ಹಚ್ತಾ ಇದ್ದರೆ ಅದೇ ದೀಪವನ್ನು ಸಹ ನಾವು ಕಂಟಿನ್ಯೂಸ್ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಪ್ರತಿಯೊಂದನ್ನು ಎಲ್ಲರನ್ನ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ಕೆಲವೊಂದು ವಿಷಯಗಳು ಯಾರು ಎಷ್ಟೇ ಹೇಳಿದ್ರು ನಮಗೆ ಅದು ಮಾಡಬೇಕಂತ ಅನಿಸಲ್ಲ. ಹಾಗೆ ಕೆಲವೊಂದು ವಿಷಯಗಳು ಬೇಡ ಅಂತ ಹೇಳಿದ್ರೂ ನಮಗಿದೆ ಸರಿ ಅಂತ ಅನಿಸುತ್ತೆ. ನಮಗೆ ಸ್ಟ್ರಾಂಗಾಗಿ ಯಾವುದು ಸರಿ ಅಂತ ಅನಿಸುತ್ತೋ ಖಂಡಿತವಾಗೂ ಅದನ್ನು ಮಾಡ್ಕೋಬೋದು. ಆದರೆ ನವರಾತ್ರಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಒಳ್ಳೆಯದು. ನವಶಕ್ತಿಗಳ ಒಂದು ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಹಾಗೆಯೇ 9 ದಿನಗಳ ಕಾಲ ಉಪವಾಸ ಇದ್ದೂ ಸಹ ಪೂಜೆ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಉಪವಾಸ ಇರ್ತಾರೆ, ಹಾಗೆ ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ. ದಿನಕ್ಕೆ ಒಂದೊಂದು ರೀತಿಯಾದಂತಹ ಕಲರ್ಗಳು, ಹಾಗೆ ದಿನಕ್ಕೆ ಒಂದೊಂದು ರೀತಿಯಾದಂತಹ ಪ್ರಸಾದಗಳು, ಅದೇ ರೀತಿಯ ಕಲರ್ ಹೂಗಳು, ಇದನ್ನೆಲ್ಲವನ್ನು ಸಹ ಹಾಕಬೇಕು ಅನ್ನೋ ಒಂದು ಸಂಪ್ರದಾಯವನ್ನು ಸಹ ಮಾಡ್ತಾರೆ. ಆ ಥರದ್ದೆಲ್ಲ ಖಂಡಿತವಾಗೂ ಏನೂ ಇಲ್ಲ. ನಿಮ್ಮ ಹತ್ರ ಇದ್ದರೆ ಡಿಫ್ರೆಂಟಾಗಿರುತ್ತೆ, ಹಾಗೆ ಖುಷಿನೂ ಸಹ ಆಗುತ್ತೆ. ದಿನ ಒಂದೊಂದು ರೀತಿ ಹೂಗಳನ್ನು ತಾಯಿಗೆ ಹಾಕ್ಬೋದು ಮಾಡಿ. ಖಂಡಿತವಾಗೂ ಇಲ್ಲ ಅಂತ ಹೇಳಿದ್ರೆ ಏನಿದೆಯೋ ಅದರಲ್ಲೇ ಮಾಡ್ಬೋದು. ಪ್ರತಿಯೊಂದಕ್ಕೂ ಆಚರಣೆಗಿಂತ ಭಕ್ತಿನೇ ಮುಖ್ಯ. ಹಾಗೆ ಪ್ರಸಾದಗಳನ್ನು ಸಹ ಅಷ್ಟೇ, ಇಂಥದ್ದೇ ಮಾಡಬೇಕು ಇದೇನೇ ಅಂತೆಲ್ಲ ಏನೂ ಇಲ್ಲ. ನಿಮಗೆ ಏನು ಸಾಧ್ಯ, ಕೆಲವೊಬ್ಬರಿಗೆ ಸಾಧ್ಯ ಆಗುತ್ತೆ, ಕೆಲವೊಬ್ಬರಿಗೆ ಸಾಧ್ಯ ಆಗಲ್ಲ. ಪ್ರತಿಯೊಬ್ಬರಿಗೂ ಪ್ರತಿಯೊಂದೂ ಸಾಧ್ಯ ಆಗಲ್ಲ. ಹಂಗಂತೇಳಿ ಇದೇ ರೀತಿ ಮಾಡಬೇಕಂತೆಲ್ಲ ಏನೂ ಇಲ್ಲ. ನಮ್ಮ ಮನಸ್ಸಿಗೆ ಕಷ್ಟವನ್ನು ಮಾಡಿಕೊಂಡು ಅಥವಾ ಈ ಥರದ್ದು ನಮಗೆ ಸಾಧ್ಯ ಇಲ್ಲ ಅನ್ನೋದೇನಾದರೂ ಇದ್ದರೆ ಅದನ್ನು ಸಹ ಕಷ್ಟ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಏನೂ ಇಲ್ಲ. ನಮಗೆ ಏನು ಸಾಧ್ಯನೋ ಅದನ್ನು ಮಾಡಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ಇಲ್ಲ. ಹಾಗೆಯೇ 9 ದಿನಗಳ ಕಾಲ ಖಂಡಿತ ಯಾರನ್ನೂ ಸಹ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಜೀವನದಲ್ಲಿ ಪ್ರತಿಯೊಂದು ಟೈಮಲ್ಲೂ ಕಷ್ಟಗಳೂ ಬರ್ತಾ ಇರುತ್ತೆ, ಸುಖಗಳೂ ಬರ್ತಾ ಇರುತ್ತೆ. ಆದರೆ ಇಂಥ ಒಂದು ಪೂಜೆಗಳು ಮನಸ್ಸಿಗೆ ತೃಪ್ತಿಯನ್ನು ಕೊಡೋದ್ರ ಜೊತೆಗೆ ಬರ್ತಕ್ಕಂಥ ಕಷ್ಟಗಳನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋ ಒಂದು ಆತ್ಮಸ್ಥೈರ್ಯಗಳನ್ನು ಸಹ ಕೊಡುತ್ತೆ. ಹಾಗೆ ಶಕ್ತಿಯ ಪೂಜೆಯನ್ನು ತಾಯಿ
ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಈ ಒಂದು ಟೈಮಲ್ಲಿ ಧರೆಗಿಳಿದು ಬರ್ತಾರೆ ಅಂತ ಹೇಳ್ತಾರೆ. ಹಾಗೆ 9 ಅವತಾರಗಳನ್ನು ತಾಳ್ತಾರೆ ಅಂತ ಹೇಳ್ತಾರೆ. ಈ ಒಂದು ಪೂಜೆಗಳನ್ನು ಮಾಡೋದ್ರಿಂದ ನಮ್ಮಲ್ಲೂ ಇರ್ತಕ್ಕಂಥ ಎಷ್ಟೋ ಒಂದು ನೆಗೆಟಿವಿಟಿಗಳು ಸಹ ದೂರ ಆಗುತ್ತೆ. ಮನೇಲಿರ್ತಕ್ಕಂಥ ಎಷ್ಟೋ ಪ್ರಾಬ್ಲಮ್ಸ್ಗಳು ದೂರ ಆಗುತ್ತೆ. ಹಾಗೆ ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನೋ ಒಂದು ಶಕ್ತಿನೂ ಸಹ ಸಿಗುತ್ತೆ. ಹಾಗೆ ಮನೆಯಲ್ಲಿ ಒಂದು ಸುಖ, ಶಾಂತಿ, ಸಮೃದ್ಧಿನೂ ಸಹ ನೆಲೆಸುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಪೂಜೆಯನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಸಹ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಹೇಗೆ ಸಾಧ್ಯನೋ, ಹೇಗೆ ಆಚರಣೆ ಮಾಡೋಕ್ಕಾಗುತ್ತೋ ಹಾಗೆ ಖಂಡಿತವಾಗೂ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನಾನು ಪೂಜಾ ಸಾಮಗ್ರಿಗಳನ್ನು ನಾನು ಒಂದು ಕಡೆ ಯೂಟ್ಯೂಬಲ್ಲಿ ನೋಡೇನೆ. ಇವಾಗ ಫಸ್ಟ್ ಟೈಮ್ ಈ ರೀತಿ ಕ್ಲೀನ್ ಮಾಡಿದ್ದು. ಫಸ್ಟು ಒಂದು ಟೈಮು ಹುಣಸೆಹಣ್ಣು ಮತ್ತು ಉಪ್ಪನ್ನು ಹಾಕಿ ಕ್ಲೀನ್ ಮಾಡಿದೆ. ಅದಾದ ನಂತರ ಸಬೀನಾ ಪೌಡರನ್ನು ಹಾಕಿ ಮತ್ತೊಂದು ಟೈಮ್ ಕ್ಲೀನ್ ಮಾಡಿದೆ. ಅದಾದ ನಂತರ ರಾಗಿ ಪೌಡರನ್ನು ಹಾಕಿನೂ ಸಹ ಕ್ಲೀನ್ ಮಾಡಿದೆ. ಈ ರಾಗಿ ಪೌಡರ್ ಹಾಕಿ ಕ್ಲೀನ್ ಮಾಡೋದ್ರಿಂದ ಬೇಗ ಕಪ್ಪಾಗಲ್ಲ ಅಂತ ಹೇಳಿದರು. ಹಾಗಾಗಿ ರಾಗಿ ಪೌಡರನ್ನು ಯೂಸ್ ಮಾಡ್ಕೊಂಡು ನಾನು ಕ್ಲೀನ್ ಮಾಡಿದೆ. ನೋಡಬೇಕು ಯಾವ ರೀತಿ ಆಗುತ್ತೆ ಅಂತೇಳಿ. ನಾನು ಕ್ಲೀನ್ ಮಾಡಿ ಇಟ್ಟ ತಕ್ಷಣವೇ ಒಂದು 2-3 ದಿನಕ್ಕೆ ಕಪ್ಪಾಗ್ಬಿಡ್ತಾಯಿತ್ತು. ಅಂದರೆ ಅದು ಸಹಜ ಗುಣ. ಗಾಳಿಗೆ ಬಿಟ್ಟಂಥ ಸಂದರ್ಭದಲ್ಲಿ ಹಿತ್ತಾಳೆ, ತಾಮ್ರ ಕಪ್ಪಾಗೋದಂತೂ ಸಹಜವಾಗಿ ಆಗುತ್ತೆ. ಆದರೆ ಇದು ಹೇಗಾಗುತ್ತೋ ಅಂತ ನೋಡಬೇಕು, ಗೊತ್ತಿಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ರೀತಿಯೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಅದರಲ್ಲಿ ನೀರೇನಾದರೂ ಇದ್ದರೆ ತಟ್ಟೆ ಮೇಲೆಲ್ಲ, ಆ ಚೊಂಬುಗಳ ಮೇಲೆಲ್ಲ ಚುಕ್ಕೆ ಚುಕ್ಕೆ ಡಾಟ್ಸ್ ಥರ ಆಗುತ್ತೆ ಅಂಥೇಳಿ ಅಲ್ಲೇ ಒರೆಸಿಕ್ತೀನಿ. ಮತ್ತು ಆ ನೀರಿನ ಒಂದು ಅಂಶ ಇರೋದ್ರಿಂದ ಬೇಗನೆ ಏನಾಗುತ್ತೆ, ಅದು ಬ್ಲ್ಯಾಕ್ ಆಗೋಂಥ ಚಾನ್ಸಸ್ಸು ಸಹ ಇರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಒರೆಸಿ ಎತ್ತಿಡ್ತಕ್ಕಂಥದ್ದನ್ನು ಮಾಡ್ತೀನಿ. ನಾನು ಸಾಮಾನ್ಯವಾಗಿ ಪಿತೃಪಕ್ಷ ಆದ ನಂತರ ಎಲ್ಲ ಮನೆಯನ್ನು ಮತ್ತೆ ಕ್ಲೀನ್ ಮಾಡಲ್ಲ. ಪಿತೃಗಳು ಸಹ ದೇವತೆಗಳೇ ಇದ್ದ ಹಾಗೆ ಅವರು ಬಂದು ಹೋದ ನಂತರ ಎಲ್ಲವನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ತಪ್ಪು ಅಂಥೇಳಿ ಕೆಲವರು ಅಮಾವಾಸ್ಯೆ ಮುಗಿದ ತಕ್ಷಣ ಅದು ಪಿತೃಗಳಿಗೆ ಪೂಜೆ ಮಾಡಿರ್ತೀವಿ, ದೇವರಿಗೆ ಸಲ್ಲಲ್ಲ ಅಂಥೇಳಿ ಕ್ಲೀನ್ ಮಾಡಿ ಮಾಡ್ತಕ್ಕಂಥದ್ದಿರುತ್ತೆ. ಆದರೆ ಕೆಲವರು ಅವರಿಂದನೇ ತಾನೇ ನಮಗೆ ಪ್ರತಿಯೊಂದು ಸಿಕ್ಕಿರೋದು. ಅವರು ಬಂದು ಹೋದ ನಂತರ ಯಾಕೆ ನಾವು ಮನೆಯನ್ನು ಕ್ಲೀನ್ ಮಾಡಬೇಕು ಅಂಥೇಳಿ ಕೆಲವರು ಕ್ಲೀನನ್ನು ಮಾಡಲ್ಲ. ಬೇಕು ಅಂತೇಳಿದ್ರೆ ಕಳಶ, ದೀಪ ಇದೆಲ್ಲವನ್ನು ಮತ್ತೆ ಒಂದು ಸಲ ತೊಳ್ಕೊಂಡು ಹೇಗಿದ್ದರೂ ಬೇರೆ ಹೂಗಳನ್ನು ಹಚ್ತೀವಿ. ಮತ್ತು ದೀಪವನ್ನು ಸಹ ಬತ್ತಿ ಎಲ್ಲ ತೆಗೆದು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಬೋದು. ಮತ್ತೆ ದೇವರ ರೂಮ್ ಕ್ಲೀನ್ ಮಾಡ್ತಕ್ಕಂಥದ್ದು ಅದೆಲ್ಲವನ್ನು ಖಂಡಿತವಾಗೂ ಸಹ ಮಾಡಲ್ಲ. ಈ ರೀತಿಯಾಗಿ ಎಲ್ಲವನ್ನು ಒರೆಸಿ ಎತ್ತಿಕ್ಬಿಡ್ತೀನಿ. ಮತ್ತು ಅದ್ರ ಬೆಳಗ್ಗೆ ಎದ್ದು ನಾಳೆಗೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನು ಸಹ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಪೂಜೆ ಮಾಡೋ ಟೈಮಲ್ಲಿ ಎಲ್ಲವನ್ನು ಕ್ಲೀನ್ ಮಾಡಿ ಎಲ್ಲವನ್ನು ರೆಡಿ ಮಾಡಿ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಎಡೆಗೆ ಅಂಥೇಳಿ ಅಡುಗೆ ಮಾಡೋದು ಸಹ ಇರುತ್ತೆ. ಹಾಗಾಗಿ ಮೊದಲ ದಿನವೇ ಎಲ್ಲವನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಾಳೆಗೆ ಅಷ್ಟೊಂದು ಕೆಲಸ ಇರಲ್ಲ ಅಂಥೇಳಿ ನಾನು ಪ್ರತಿಯೊಂದನ್ನು ಸಹ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನವರಾತ್ರಿಯಲ್ಲಿ ಖಂಡಿತವಾಗೂ ಸಹ ಪ್ರತಿಯೊಬ್ಬರಿಗೂ ಸಹ ಶಕ್ತಿಯನ್ನು ದೊರೆತಕ್ಕಂಥದ್ದು, ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ಟೈಮು ಇದು. ವರ್ಷಕ್ಕೆ ಒಂದೇ ಟೈಮು ಬರೋದ್ರಿಂದ ಖಂಡಿತವಾಗಿಯೂ ಸಹ ಯಾರೂ ಸಹ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆಯನ್ನು ಮಾಡಿ. ನಿಮಗೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಉಪವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಏನಕ್ಕೋಸ್ಕರ ಉಪವಾಸವನ್ನು ಮಾಡ್ತಾಯಿದ್ದೀರಾ ಅಂಥೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಒಂದು ಟೈಮ್ ಇದ್ದು, ಕೆಲವೊಬ್ರು ಏನು ಮಾಡ್ತಾರೆ, ಬೆಳಗ್ಗೆ ಒಂದು ಟೈಮ್ ಉಪವಾಸ ಇದ್ದು ನಂತರ ಊಟ ಮಾಡ್ತಾರೆ. ಕೆಲವೊಬ್ಬರು ಮೆಡಿಷನ್ಸ್ ಎಲ್ಲ ತಗೊಳ್ತಾ ಇರ್ತಾರೆ, ಅವ್ರಿಗೆ ಆಗಲ್ಲ. ಹಾಗೆ ಕೆಲವರು ಪೂರ್ತಿ ನೀರನ್ನು ಕುಡ್ಕೊಂಡಿರ್ತಾರೆ 9 ದಿನಗಳ ಕಾಲ. ಕೆಲವರು ಪೂರ್ತಿ ಹಣ್ಣನ್ನು ತಿನ್ಕೊಂಡಿರ್ತಕ್ಕಂಥವರು ಸಹ ಇರ್ತಾರೆ. ಹಾಗೆ ಕೆಲವರು ಈ ಧಾನ್ಯಗಳನ್ನು ಹಾಕಿರ್ತಕ್ಕಂಥದ್ದನ್ನು ಏನು ತಿಂದಿರ ಉಪವಾಸ ಮಾಡ್ತಕ್ಕಂಥವ್ರು ಇರ್ತಾರೆ. ಕೆಲವರು ಮಧ್ಯಾಹ್ನ 1 ಟೈಮ್ ಅಷ್ಟೇ ತಿಂದು ನಂತರ ಉಪವಾಸ ಇರ್ತಕ್ಕಂಥವ್ರು ಇರ್ತಾರೆ. ಕೆಲವರು ನೈಟ್ ತಿಂದು ಉಪವಾಸ ಇರ್ತಕ್ಕಂಥವ್ರು ಇರ್ತಾರೆ. ನಿಮಗೆ ಹೇಗೆ ಸಾಧ್ಯನೋ ಹಾಗೆ ಮಾಡ್ಕೊಳ್ಳಿ. ಹಾಗೆ ನವರಾತ್ರಿ ಅಂತ ಹೇಳಿದ್ರೆ ಇದು ರಾತ್ರಿ ಟೈಮು ಮಾಡ್ತಕ್ಕಂಥ ಪೂಜೆನೇ. ಇತ್ತೀಚೆಗೆ ಬೆಳಗ್ಗೆ ಎದ್ದು ಮಾಡ್ತಕ್ಕಂಥದ್ದು, ಕೆಲಸಕ್ಕೆಲ್ಲ ಹೋಗೋ ಅಂಥ ಟೈಮ್ಗಳೆಲ್ಲ ಇರುತ್ತೆ, ಹಾಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಬೆಳಗ್ಗೆ ಎಲ್ಲ ಎದ್ದು ಮಾಡ್ತಕ್ಕಂಥದ್ದನ್ನು ಸಹ ಮಾಡ್ಕೊಂಡಿದ್ದಾರೆ. ನಿಮಗೆ ಯಾವ ರೀತಿ ಅನಿಸುತ್ತೋ ಆ ರೀತಿಯಾಗಿ ಮೊದಲಾಗಿ ಹೊಸ್ತೆಲ್ಲ ಪೂಜೆಯನ್ನು ಮಾಡಿಕೊಂಡು
ಅದಾದ ನಂತರ ಪೂಜೆಯನ್ನು ಮಾಡ್ಕೊಳ್ಳಿ. ನಾವು ಅಮಾವಾಸ್ಯೆ ದಿನ ಹೊಸ್ತಿಲಿಗೆ ಯಾವುದೇ ರೀತಿಯಾದಂತಹ ರಂಗೋಲಿ ಬಿಡೋದಾಗೋದು ಅಥವಾ ಕುಂಕುಮವನ್ನು ಹಚ್ಚೋದಂತಾಗೋದು ಅದು ಯಾವುದನ್ನು ಸಹ ಮಾಡಲ್ಲ. ಅದಾದ ನಂತರನೇ ನಾವು ಕ್ಲೀನ್ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಹೊಸ್ಲಿಗೆ ಪೂಜೆ ಮಾಡ್ತಕ್ಕಂಥದ್ದು ಅದೆಲ್ಲವನ್ನು ಮಾಡೋದ್ರಿಂದ ಒಂದೆರಡು ಬಾಗಿಲಿಗೆ ದೀಪವನ್ನು ಸಹ ಅಂಟಿಸಿ ಇದಾಗಿತ್ತು ಇವತ್ತಿನ ನನ್ನ ದಿನ. ನೈಟು ಡಿನ್ನರ್ಗೆ ಹೊರಗಡೆಯಿಂದ ದೋಸೆ ತಿನ್ನಬೇಕಂತೇಳಿ ಮಕ್ಕಳು ಎಲ್ಲ ತರಿಸ್ಕೊಂಡು ತಿಂದರು. ಹಾಗೆಯೇ ಈ ರೀತಿಯಾಗಿ ನಮ್ಮ ದಿನವನ್ನು ಕಂಪ್ಲೀಟ್ ಮಾಡಿಕೊಂಡ್ವಿ. ಎಲ್ಲರೂ ಹಬ್ಬಗಳನ್ನು ಆಚರಿಸಿ ಹಾಗೆಯೇ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ.